7 ಪಿಜಿಗಳಿಗೆ ಬೀಗ ಹಾಕಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ರಾಜಧಾನಿ ಬೆಂಗಳೂರಲ್ಲಿ ಅಧಿಕೃತ ಪಿಜಿಗಳಿಗಿಂತ ಅನಧಿಕೃತ ಪಿಜಿಗಳ ಹಾವಳಿ ಹೆಚ್ಚಾಗಿದೆ. ನಿರಂತರವಾಗಿ ಕಟ್ಟಡ ಬೈಲಾ ಮತ್ತು ಮಾರ್ಗಸೂಚಿ ಪರವಾನಗಿ ನಿಯಮ ಉಲ್ಲಂಘಿಸಿ ರಾಜಾರೋಷವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮಾಲೀಕರಿಗೆ ಬಿಸಿ ಮುಟ್ಟಿಸಿರುವ ಬಿಬಿಎಂಪಿ 187 ಪಿಜಿಗಳಿಗೆ ಬೀಗ ಜಡಿದಿದೆ. ಬಿಬಿಎಂಪಿ ಕಳೆದ ವರ್ಷ ಆಗಸ್ಟ್ನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2020ರ ಕಾಯ್ದೆಯ ಅಡಿಯಲ್ಲಿ ಪಿಜಿಗಳಿಗೆ ಮಾರ್ಗಸೂಚಿ ಪ್ರಕಟಿಸಿರುವ ಬಿಬಿಎಂಪಿ ಕಡ್ಡಾಯವಾಗಿ ಪಾಲನೆ ಮಾಡುವಂತೆ ಆದೇಶವನ್ನು ಹೊರಡಿಸಿತ್ತು. ಅಲ್ಲದೆ ವಲಯ ಆರೋಗ್ಯಾಧಿಕಾರಿ, ಆರೋಗ್ಯ ವೈದ್ಯಾಧಿಕಾರಿಗಳು ಮತ್ತು ಹಿರಿಯ ಆರೋಗ್ಯ ಪರೀಕ್ಷಕರು ತಮ್ಮ ತಮ್ಮ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿನ ಪಿಜಿಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದರು. 8 ತಿಂಗಳು ಕೂಡ ಕಳೆದರೂ ಅದೆಷ್ಟೋ ಪಿಜಿಗಳು ಮಾರ್ಗಸೂಚಿಯನ್ನು ಪಾಲನೆ ಮಾಡಿಲ್ಲ. ಇಂತಹ ಪಿಜಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳು ಈಗ ಬೀಗ ಜಡಿದಿದ್ದಾರೆ. ಪಿಜಿಗಳಲ್ಲಿ ಉದ್ಯಮಿದಾರರು ತಮ್ಮದೇ ಅಡುಗೆ ಮನೆಯನ್ನು ಹೊಂದಿದ್ದಲ್ಲಿ ಪಾಲಿಕೆಯಿಂದ ಉದ್ಯಮಿ ಪರವಾನಗಿಯನ್ನು ನೀಡಿದ 3 ತಿಂಗಳೊಳಗೆ ಕಡ್ಡಾಯವಾಗಿ ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಪರವಾನಗಿಯನ್ನು ಪಡೆದುಕೊಳ್ಳಬೇಕು. ಆದರೆ ಹಲವರು ಪರವಾನಗಿಯನ್ನು ಪಡೆದಿಲ್ಲ. ಪಿಜಿ ನಿರ್ವಾಹಕರು ಕಟ್ಟಡದ ಬೈಲಾ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇದು 40 ಅಡಿಗಿಂತಲೂ ಕಡಿಮೆ ಅಗಲವಿರುವ ರಸ್ತೆಗಳನ್ನು ಹೊಂದಿರುವಂತಹ ವಸತಿ ಪ್ರದೇಶಗಳಲ್ಲಿ ವಾಣಿಜ್ಯ ಚಟುವಟಿಕೆಗಳನ್ನು ನಿಷೇಧಿಸಲಾಗುತ್ತೆ. ಆದರೆ ಇಂತಹ ಸ್ಥಳಗಳಲ್ಲಿ ಹಲವಾರು ಪಿಜಿಗಳು ತಲೆ ಎತ್ತಿವೆ. ಇನ್ನು ಅನಧಿಕೃತ ಪಿಜಿಯನ್ನು ನಡೆಸ್ತಾ ಇರುವ ಬಿಬಿಎಂಪಿ ನಡೆಸ್ತಾ ಇದ್ದು ಬಿಬಿಎಂಪಿ ಅಗತ್ಯ ಪರವಾನಗಿಯನ್ನು ಪಡೆದಿಲ್ಲ. ಕೆಲವೊಂದಿಷ್ಟು ಪರವಾನಗಿಯನ್ನು ಪಡೆದಿದ್ದಾರೆ, ಕೆಲವೊಂದಿಷ್ಟು ಜನರು ಪರವಾನಗಿಯನ್ನು ಪಡೆದಿಲ್ಲ. ಆದರೆ ಅಂತಹ ಪರವಾನಗಿಯನ್ನು ಪಡೆಯದೆ ಪಿಜಿಗಳನ್ನು ಯಾರ್ಯಾರು ನಡೆಸ್ತಾ ಇದ್ದಾರೋ ಅಂಥವರಿಗೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ. ಜೊತೆಗೆ ಪಿಜಿಯನ್ನು ನಡೆಸಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅಡುಗೆ ಮಾಡಬೇಕಾದ್ರೆ ನಾನು ಅಡುಗೆ ಮಾಡಿ ಪಿಜಿಯನ್ನು ನಡೆಸ್ತೀನಿ ಅಂತಂದರೆ ಅದಕ್ಕೆ ಬೇರೆ ಏನಂತಂದರೆ